ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ನಾವು ನೋಡ್ತೇವೆ ಪ್ರವಾದಿ ಯೆರೆಮೀಯ ಮತ್ತು ಸ್ನಾನಿಕ ಯೋಹಾನರು ತಂದೆ ದೇವರ ಚಿತ್ತದ ಪ್ರಕಾರ ಸರ್ವಶಕ್ತ ದೇವರ ನುಡಿಗಳನ್ನ ಧೈರ್ಯವಾಗಿ ಜನರ ಮುಂದೆ, ಅರಸರ ಮುಂದೆ, ನಾಯಕರ ಮುಂದೆ ಹೇಳುತ್ತಾರೆ. ಆದರೆ ಇದರ ಪರಿಣಾಮವಾಗಿ ಕಿರುಕುಳವನ್ನ ಅನುಭವಿಸ್ತಾರೆ. ಅಂತಿಮವಾಗಿ ದೇವರ ಆ ಕೃಪೆಯನ್ನ ಅವರು ಸ್ವೀಕಾರ ಮಾಡ್ತಾರೆ, ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಪ್ರಿಯರೇ, ಯೆರೆಮೀಯ ಪ್ರವಾದಿಯು ಜೆರುಸಲೇಮಿನ ವಿನಾಶದ ಬಗ್ಗೆ ಅಥವಾ ಅಲ್ಲಿನ ದೇವಾಲಯದ ಬಗ್ಗೆ, ದೇವಾಲಯಕ್ಕೂ ನಗರಕ್ಕೂ ವಿರುದ್ಧವಾದ ಮಾತುಗಳನ್ನ ಆಡಲು ಕಳುಹಿಸಿದ್ದು ಸರ್ವಶಕ್ತ ದೇವರು ಎಂದು ಮಾತ್ರವಲ್ಲ, ನೀವು ನಿಮ್ಮ ಮಾರ್ಗಗಳನ್ನ, ನಡತೆಗಳನ್ನ ತಿದ್ದುಕೊಂಡು ದೇವರಾದ ಸರ್ವೇಶ್ವರನ ನುಡಿಗೆ ಕಿವಿಗೊಟ್ಟಾಗ ನಿಮಗೆ ತಿಳಿಸಿದ ಕೇಡು ಒಂದೂ ಒದಗದ ಹಾಗೆ ಸರ್ವೇಶ್ವರ ತಮ್ಮ ಮನಸ್ಸನ್ನ ಬದಲಾಯಿಸಿಕೊಳ್ಳುವರು ಎಂದು ಧೈರ್ಯವಾಗಿ ಅಲ್ಲಿನ ಜನರಿಗೆ ಅವನು ಪ್ರವಾದನೆಯನ್ನ ಮಾಡ್ತಾನೆ. ಅದರ ಪರಿಣಾಮವಾಗಿ ಅಲ್ಲಿನ ಜನರು ಈತನ ವಿರುದ್ಧವಾಗಿ ನಿಂತಾಗಲೂ ಕೂಡ, ಕಿರುಕುಳ ಕೊಟ್ಟಾಗಲೂ ಕೂಡ ಆ ತಂದೆ ದೇವರು ಅಹಿಕಾಮನ ಸಹಾಯದಿಂದ ಆತನನ್ನ ರಕ್ಷಿಸ್ತಾರೆ. ಆದ್ರೆ ಪ್ರವಾದಿ ಸ್ನಾನಿಕ ಯೋಹಾನ ಹೆರೋದನ ವಿಷಯವಾಗಿ ಹೇಳುವಾಗ, ಆ ಅರಸನ ಸಾಮಂತ ರಾಜನ ವಿರುದ್ಧವಾಗಿ ಮಾತನಾಡುವಾಗ, ನಿನ್ನ ಸಹೋದರನ ಧರ್ಮಪತ್ನಿಯನ್ನ ನೀನು ಇಟ್ಟುಕೊಂಡಿರುವುದು ಅಕ್ರಮ ಎಂದು ನೇರವಾಗಿ ಅರಸನಿಗೆ ತಿಳಿಸುವಾಗ, ಆತನ ಮುಖಾಂತರವಾಗಿ ಆ ಹೆರೋದಿಯಳ ಮಗಳ ಮುಖಾಂತರವಾಗಿ ಆತನ ಒಂದು ಸಾವನ್ನ ಪಡ್ಕೊಳ್ತಾನೆ. ಸ್ನಾನಿಕ ಯೋಹಾನನ ತಲೆಯನ್ನ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ ಎಂದು ಆಕೆ ಹೇಳುವಾಗ ರಾಜ ದುಃಖವಾದ್ರೂ ಕೂಡ, ವ್ಯತಿಯಾದ್ರೂ ಕೂಡ ಅತಿಥಿಗಳ ಮುಂದೆ ಮಾಡಿದ ಪ್ರಮಾಣಕ್ಕಾಗಿ ಆತ ಅವಳ ಇಚ್ಛೆಯನ್ನ ಪೂರೈಸುವಂತೆ ಸ್ನಾನಿಕ ಯೋಹಾನರ ತಲೆಯನ್ನ ಕಡಿತಾರೆ. ಪ್ರಿಯರೇ, ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ನೋಡುವಾಗ, ಆತ್ಮಿಕವಾಗಿ ಇಲ್ಲಿನ ವಿಷಯಗಳನ್ನ ನಾವು ಧ್ಯಾನಿಸುವಾಗ, ಇಬ್ಬರು ಕೂಡ ಧೈರ್ಯವಾಗಿ ತಂದೆ ದೇವರ ನುಡಿಗಳನ್ನ, ಜನರ ತಪ್ಪುಗಳನ್ನ, ಮುಖ್ಯವಾಗಿ ಅರಸನ ತಪ್ಪನ್ನ ಧೈರ್ಯವಾಗಿ ಖಂಡಿಸಿದರು. ದೇವರ ಸಂದೇಶವನ್ನ ಇಬ್ಬರು ಸಾರಿದಕ್ಕಾಗಿ ಮರಣದ ಭೀತಿಯನ್ನು ಎದುರಿಸಬೇಕಾಗಿದ್ರು ಕೂಡ ಅವರು ಮರಣಕ್ಕೆ ಭಯ ಪಡಲಿಲ್ಲ. ದೇವರು ಯೆರೆಮೀಯನನ್ನ ರಕ್ಷಿಸಿದರೆ ಯೋಹಾನ ಸತ್ಯಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಬೇಕಾಯಿತು. ಪ್ರಿಯರೇ, ಇಲ್ಲಿ ನಾವು ಆಧ್ಯಾತ್ಮಿಕವಾಗಿ ಈ ನುಡಿಗಳನ್ನ ನಾವು ಧ್ಯಾನ ಮಾಡುವಾಗ, ದೇವರ ವಾಕ್ಯ ಮತ್ತು ಯೇಸು ಕ್ರಿಸ್ತರನ್ನ ನಾವು ಸ್ವೀಕಾರ ಮಾಡುವಾಗ, ಯೇಸುವನ್ನ ವಿಶ್ವಾಸಿಸಿ ಅವರನ್ನ ನಮ್ಮ ರಕ್ಷಕರನ್ನಾಗಿ ಸ್ವೀಕರಿಸಿ ಅವರ ನುಡಿಗಳನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ, ಅವರ ವಾಕ್ಯವನ್ನ ನಾವು ಧ್ಯಾನ ಮಾಡಿ ನಮ್ಮ ಜೀವಿತಕ್ಕೆ ನಾವು ತಗೊಳ್ಳುವಾಗ, ಅಥವಾ ಅದನ್ನ ಇತರರಿಗೆ ಸಾರುವಾಗ ಈ ಲೋಕದಿಂದ ನಮಗೆ ವಿರೋಧ ಬರುತ್ತೆ. ಪ್ರಿಯರೇ, ಮುಖ್ಯವಾಗಿ ನಮ್ಮ ಕುಟುಂಬದಿಂದಲೇ, ನಮ್ಮ ಸಭೆಯಿಂದಲೇ, ನಮ್ಮ ಸುತ್ತಮುತ್ತಲಿನ ಜನರಿಂದಲೇ ನಮಗೆ ವಿರೋಧ, ಪ್ರತಿಭಟನೆ ಬರುತ್ತೆ. ಪ್ರಿಯರೇ, ಆದ್ರೆ ಇಲ್ಲಿ ಯೋಹಾನ ಯೆರೆಮೀಯ ಜನರ ಮೆಚ್ಚುಗೆ ಅಲ್ಲ, ದೇವರ ಮೆಚ್ಚುಗೆಗೆ, ದೇವರ ಚಿತ್ತಕ್ಕೆ, ದೇವರ ನುಡಿಗೆ, ದೇವರ ಮಹಿಮೆಗೆ ಆದ್ಯತೆಯನ್ನ ನೀಡಿದ್ರು. ಪ್ರಿಯರೇ, ನಾವು ಕೂಡ ಆಧ್ಯಾತ್ಮಿಕವಾಗಿ ಬೆಳಿಬೇಕಾದ್ರೆ ಲೋಕದಲ್ಲಿ ಭೀತಿ ಇದೆ. ಆ ಭೀತಿಗಿಂತ ಹೆಚ್ಚಾಗಿ ದೇವರ ಸತ್ಯಕ್ಕೆ ಬದ್ಧರಾಗಿರ್ಬೇಕು. ದೇವರ ನಡೆಸುವಿಕೆಯಲ್ಲಿ ನಾವು ನಡಿಬೇಕು. ಪರಿಸ್ಥಿತಿ ಯಾವುದೇ ಇರಲಿ, ನಾವು ನಮ್ಮನ್ನೇ ನಾವು ತಂದೆ ದೇವರಿಗೆ ಸಮರ್ಪಿಸಿ ಕೊಡುವಾಗ, ಆ ದೈವಿಕವಾದ ಆ ಒಂದು ಶಕ್ತಿಗೆ ನಾವು ಶರಣರಾಗುವಾಗ, ನಾವು ಪರಿಸ್ಥಿತಿಗಳನ್ನ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಾಗ, ಈ ಲೋಕದ ಆ ರೀತಿ ನೀತಿಗಳನ್ನ, ಲೋಕದ ಆ ಒಂದು ವಿನಾಶವನ್ನ, ಲೋಕದಿಂದ ಉಂಟಾಗುವಂತಹ ಆ ಪಾಪದ ಅವಸ್ಥೆಗಳನ್ನ ಎದುರಿಸಲು ಆತ್ಮೀಕವಾದಂತಹ ಒಂದು ಶಕ್ತಿ, ಧೈರ್ಯ ಪರಿಶುದ್ಧಾತ್ಮರು ನೀಡ್ತಾರೆ. ಯೆರೆಮೀಯ ಹೇಳದ, ನಾನು ನಿಮ್ ಕೈಗೆ ಒಪ್ಪಿಸ್ಕೊಡ್ತೇನೆ, ನಿಮ್ಮ ದೃಷ್ಟಿಗೆ ಏನು ಒಳ್ಳೇದು ಅದನ್ನೇ ಮಾಡ್ರಿ ಅಂತ. ಆದ್ರೆ ಅಲ್ಲಿ ದೇವರ ಆ ಕೃಪೆಯ ರಕ್ಷಣೆಗೆ ಅಲ್ಲಿ ಪಾತ್ರನಾದ. ಪ್ರಿಯರೇ, ಆ ದೇವರ ರಕ್ಷಣೆ ಒಂದೇ ರೀತಿಯಾಗಿಲ್ಲ, ವಿಭಿನ್ನವಾಗಿದೆ. ಇಬ್ಬರು ಪ್ರವಾದಿಗಳ ಅಂತ್ಯವನ್ನ ನಾವು ನೋಡ್ತೇವೆ. ಯೆರೆಮೀಯ ರಕ್ಷಿಸಲ್ಪಟ್ರೆ ಯೋಹಾನ ಮರಣವನ್ನ ಹೊಂದಿತಾನೆ. ಪ್ರಿಯರೇ, ಇಂದು ದೇವರ ಸೇವಕರಿಗೆ, ದೇವರ ಚಿತ್ತದ ಪ್ರಕಾರ ನಡೆಯುವವರಿಗೆ ಈ ಲೋಕದಲ್ಲಿ ಒಂದು ಅದ್ಭುತಕರವಾಗಿ ಒಂದು ಭೌತಿಕ ರಕ್ಷಣೆ ಸಿಕ್ಕಿದ್ರೂ ಕೂಡ, ಸಿಕ್ಕುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಆದ್ರೆ ಯೋಹಾನ ಆ ಸಾವು, ಆ ಯೋಹಾನನ ಒಂದು ಮರಣ ಮುಖಾಂತರವಾಗಿ ದೇವರು ಸೋಲ್ತಾ ಇಲ್ಲ. ಆಧ್ಯಾತ್ಮಿಕವಾಗಿ ಯೋಹಾನನು ತನ್ನ ಈ ಒಂದು ಭೂಮಿಯಲ್ಲಿ, ಈ ಒಂದು ಲೋಕದಲ್ಲಿ ತನ್ನ ಕರ್ತವ್ಯ, ತನ್ನ ಕ್ರಿಯೆ, ತನ್ನ ಚಿತ್ತ, ದೇವರ ಚಿತ್ತ ಏನಿತ್ತು ಆತನ ಜೀವಿತದಲ್ಲಿ ಅದೆಲ್ಲವನ್ನ ಮಾಡಿ ಮುಗಿಸಿ ನಿತ್ಯ ಜೀವದ ಆ ಸ್ವರ್ಗೀಯ ಬಹುಮಾನವನ್ನ ಪಡಿತಾನೆ. ಪ್ರಿಯರೇ, ನಮಗೂ ಕೂಡ ಈ ಲೋಕದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳು ಇರಬಹುದು. ಆ ಸಮಸ್ಯೆಗಳಿಂದ ದೇವರು ನಮ್ಮನ್ನ ಪಾರು ಮಾಡಬಹುದು. ಆದ್ರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಈ ಕಷ್ಟ ಸಂಕಷ್ಟಗಳ ಮುಖಾಂತರವೇ ದೇವರು ತಮ್ಮ ಮಹಿಮೆಯನ್ನ ಬೆಳಗಿಸಿಕೊಳ್ತಾರೆ ಅನ್ನುವಂತಹ ಒಂದು ಸತ್ಯವನ್ನ ನಾವಿಲ್ಲಿ ನೋಡ್ಬೇಕು. ಪ್ರಿಯರೇ, ದೇವರು ಸರ್ವಶಕ್ತರು. ಹೆರೋದನಿಗೆ ಆ ಯೋಹಾನ ತಲೆಬಾಗ್ಲಿಲ್ಲ. ಆದ್ರೆ ಯೋಹಾನನ ಹೇಳಿದ್ದು ಸತ್ಯ ಅಂತ ಗೊತ್ತಿದ್ದು ಕೂಡ ಅಹಂಕಾರದಿಂದ, ಈ ಲೋಕದ ರೀತಿ ನೀತಿಗಳಿಂದ ಜನಗಳ ಮುಂದೆ ಮರ್ಯಾದೆಯನ್ನ ಕಾಪಾಡಿಕೊಳ್ಳಲು, ಜನರನ್ನ ಮೆಚ್ಚಿಸಲು ಯೋಹಾನನನ್ನ ಕೊಲೆ ಮಾಡ್ತಾನೆ. ಅಲ್ಲಿ ಯೋಹಾನನ ಕೊಲೆ ಅಲ್ಲ,
ಅಲ್ಲಿ ಸತ್ಯದ ಕೊಲೆ ಆಯ್ತು ಪ್ರಿಯರೇ. ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ತಪ್ಪು ಅಂತ ಗೊತ್ತಿದ್ರು ಕೂಡ ಲೋಕದ ಆಸೆಗಾಗಿ, ಜನರ ಒತ್ತಡಕ್ಕಾಗಿ, ಜನರ ಮೆಚ್ಚೋದಕ್ಕೋಸ್ಕರ ನಾವು ಸತ್ಯಕ್ಕೆ ವಿರುದ್ಧವಾಗಿ ನಿಲ್ತೇವೆ. ಅಲ್ಲಿ ಸತ್ಯಕ್ಕೆ ವಿರುದ್ಧವಾಗಿ ಅಲ್ಲ, ಪ್ರಭು ಯೇಸುವಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಾವು ನಿಲ್ತಾ ಇದ್ದೇವೆ. ಆಧ್ಯಾತ್ಮಿಕವಾದ ಧೈರ್ಯವನ್ನ ಕಳ್ಕೊಳ್ತೇವೆ. ಆದರೆ ಇಂದು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ದೇವರ ಮೇಲಿನ ವಿಶ್ವಾಸ, ನಂಬಿಕೆ, ನಿರೀಕ್ಷೆ ಸ್ಥಿರವಾಗಿದೆಯಾ? ಹೆರೋದ ಮತ್ತು ಜೆರುಸಲೇಮಿನ ಆ ಜನಗಳ ಹಾಗೆ ನಾವು ಜನಗಳಿಗೆ ಅಥವಾ ಲೋಕದ ಆಸೆ ಪಾಶಗಳಿಗೆ ಒತ್ತಡಕ್ಕೆ ಮಣಿತಾ ಇದ್ದೇವಾ? ಅಥವಾ ಯೆರೆಮೀಯ ಮತ್ತು ಯೋಹಾನನಂತೆ ಸತ್ಯಕ್ಕಾಗಿ ನಾವು ಜೀವಿಸ್ತಾ ಇದ್ದೀವಾ? ಆಮೆನ್.